ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನ ತಿದ್ದಿ ಗುರುವಿನ ಸ್ಥಾನದಲ್ಲಿ ಒಬ್ಬರು ನಿಂತಿದ್ದಾರೆ ಅಂತ ಅಮ್ಮ ಇಸ್ ಲೈಕ್ ಮೈ ಫಸ್ಟ್ ಗುರು. ಅಶೋಕ್ ಸರ್, ಪ್ರಿಯಾ ಡೈರೆಕ್ಟರ್. ಡ್ಯಾಡಿ ಬಿಟ್ಟು ಅಣ್ಣ. ಈ ಫೀಲ್ಡ್ ಗೆ ಬಂದಾಗ ನಿಮ್ಗೆ ಯಾರಾದ್ರೂ ಡಿಮೋಟಿವೇಟ್ ಮಾಡಿದ್ರು? ಸಿಕ್ಕಾಪಟ್ಟೆ ಇದೆ ಫ್ಯಾಮಿಲಿలో. ಅಯ್ಯೋ ಸಿನಿಮಾನ ಅಂತ ಇದೆಲ್ಲ ಇದೆ. ನಿಮ್ಮ ಫೇವರೇಟ್ ಟಿವಿ ಶೋ ಯಾವುದು? ಶಕ್ತಿಮಾನ್. ಶಕ್ತಿಮಾನ್ ಅದು ಟಾಮ್ ಅಂಡ್ ಜೆರಿ, ಜಾನಿ ಬೀನ್, ಮಿಸ್ಟರ್ ಬೀನ್, ಜಾನಿ ಬ್ರಾವೋ, ಪವರ್ ಪಫ್ ಗರ್ಲ್ಸ್, ಮತ್ತೆ ಪಾಪ ಪಾಂಡು. ಯಾವ ವಿಷಯಕ್ಕೆ ಅಪ್ಪ ಅಮ್ಮನ ಹತ್ರ ಬೈಸ್ಕೊಂಡಿದ್ವಿ? ಅಯ್ಯೋ ನಾನಂತೂ ನಮ್ಮ ಅಮ್ಮನ ಹತ್ರ ಚಾಕ್ಸ್ಕೊಂಡ್ಬಿಟ್ಟಿದೀನಿ, ಸರಿಯಾಗಿ ಒದೆ ತಿಂತಿದ್ದೀನಿ ನಾನಂತೂ. ನೀವು ಬಾಲ್ಯದ ಒಂದ್ ಒಳ್ಳೆ ಕ್ಷಣ ನೆನ್ಸ್ಕೊಳ್ತೀನಿ ಅಂತಂದ್ರೆ ಯಾವ್ದು? ತುಂಬಾ ಇದೆ ಅದಕ್ಕೆ ಫಟಾಫಟ್ ಅಂತ ಕ್ವಶನ್ ಮೇ ಬಿ ಇವಾಗ ನಿಮಗೆ ಟೈಮ್ ಅವ್ರು ಹೇಳೋಷ್ಟು ಅಲ್ವಾ? ನನಗೆ ಅವಾರ್ಡ್ ಸಿಕ್ಕಿದ್ ಅನ್ಸುತ್ತೆ ಫಸ್ಟ್ ಸಿನಿಮಾಗೆ. ಡ್ಯಾಡಿ ಎಲ್ಲಾನು ಕರೆದು ದೊಡ್ಡ ಪಾರ್ಟಿ ಮಾಡಿ ಅದನ್ನ. ಸೊ ನಾನು ಚಿಕ್ಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಮಾಡಿದ್ದೆ. ಸೊ ಅದಕ್ಕೆ ಹಾಯ್ ಬ್ಯಾಂಗ್ಳೂರ್ ಅವರು ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಕೊಟ್ರು. ಸೊ ಡ್ಯಾಡಿ ವಾಸ್ ವೆರಿ ಹ್ಯಾಪಿ. ಆ ಫೋಟೋ ಇನ್ನ ಇದೆ ಮನೇಲಿ. ಡ್ಯಾಡಿ ನಾನ್ ಸುಮ್ನೆ ಹಂಗೆ ಕೂತೀವಿ, ನೀನೇ ಡ್ಯಾಡಿ ಅವಾರ್ಡ್ ಇಟ್ಕೊಂಡು ಹಿಂಗೆ ಮಾಡ್ತಿದ್ದಾರೆ. ಸೊ ಅಂಡ್ ಪ್ರಶ್ನವ್ರನ್ನ ಎಲ್ಲಾರನ್ನು ಕರೆದು ಮನೆಗೆ ಒಂದು ದೊಡ್ಡ ಪಾರ್ಟಿ ಕೊಟ್ಟು ಡ್ಯಾಡಿ. ಐ ಥಿಂಕ್ ದಟ್ ಈಸ್ ಒನ್ ತುಂಬಾ ಮೆಮೊರಬಲ್ ಮೂಮೆಂಟ್ ನನಗೆ. ನನಗೆ ಐ ಥಿಂಕ್ ನಾನು RDCಗೆ ಹೋಗಿದ್ದು, NCC ಮುಖಾಂತರ ನಾನು RDCಗೆ ಹೋಗಿದ್ದು ಸಿಕ್ಕಾಪಟ್ಟೆ ಮೆಮೊರೇಬಲ್ ಇನ್ ಮೈ ಲೈಫ್ ಟೈಮ್. ಅದಾದ್ಮೇಲೆ ನನ್ನ ಥಿಯೇಟರ್ ಡೇಸ್, ನಾನು ನಾಟಕ ಮಾಡ್ತಾ ಇದ್ದಿದ್ದು ಇದರಲ್ಲಿ ನಾವು ಶೋಸ್ಗೆ ಕಲ್ಕತ್ತಾ ಮತ್ತೆ ಅಸ್ಸಾಂ, ಗುವಾಹಟಿ ಈ ತರ ಹಲವಾರು ಜಾಗಗಳಿಗೆ ಹೋಗಿ ಅಮ್ಮ ಜೊತೆ, ಬಿ ಜಯಶ್ರೀ ಅಮ್ಮ ಜೊತೆ ಇದು ಜೊತೆ ನಿಂತು ಅವ್ರ ಜೊತೆ ನಿಂತು ನಾನು ಚಿತ್ರಪಟ ಅನ್ನೋ ನಾಟಕ ಮಾಡಿದ್ದೆ. ಅಂದ್ರೆ ಸರ್ ಸೂಪರ್ ಸೀನಿಯರು, ನಾನು ಸಿಕ್ಕಾಪಟ್ಟೆ ಜೂನಿಯರು. ಮತ್ತೆ ನಾನು ಅಮ್ಮ ಜೊತೆ ನಿಂತ್ಕೊಂಡು ಸರಿಸಮನಾಗಿ ಡಾನ್ಸ್ ಮಾಡಿದ್ದಿದೆಯಲ್ಲ, ದಟ್ ಇಸ್ ಕ್ವೈಟ್ ವೆರಿ ಮೆಮೊರೇಬಲ್ ಅಂಡ್ ಅದೊಂಥರ ಕಣ್ಣು ಕಡ್ದಂಗೆ ಇದೆ ನಂಗೆ. ನೀವು ಓದಿದ ಸ್ಕೂಲ್ ಹೆಸರು, ಸೊ ಓದೋದ್ರಲ್ಲಿ ಮುಂದೆ ಇದ್ರೆ ಹಿಂದೆ 60% 60 ಮಾರ್ಕ್ಸ್ ಅಂತ ಹೇಳಿದ್ರಿ. ಫೋರ್ತ್ ಸ್ಟ್ಯಾಂಡರ್ಡ್ ತನಕ 98 ಸರ್, 98 99 ಅರಬಿಂದೋ ಸ್ಕೂಲ್ ಅಲ್ಲಿ ಇದೆ. ಅದಾದ್ಮೇಲೆ ನನ್ ಮಜಾ ಇದೆ, ನನ್ನ ಬೆಸ್ಟ್ ಫ್ರೆಂಡ್ ಶಿಫ್ಟ್ ಆದ ಸ್ಕೂಲ್ಗೆ ಅಂತ ನಾನು ಅವನಿಂದ ಒಬ್ಬನಿಗೋಸ್ಕರ ನಾನು ಸ್ಕೂಲ್ ಶಿಫ್ಟ್ ಆದೆ. ಅರಬಿಂದೋ ಇಸ್ ಇನ್ ಮನೆ ಹತ್ರ. ಬನ್ಶಂಕರಿ ಸೆಕೆಂಡ್ ಸ್ಟ್ರೀಟ್ ನಮ್ಮ ಮನೆ ಹತ್ರ. ಸೊ ಅರಬಿಂದೋ ಅಲ್ಲಿ. ಅದಾದ್ಮೇಲೆ NHVPS ಅಂತ ಶಿಫ್ಟ್ ಆದೆ, ನ್ಯಾಷನಲ್ ರಿವ್ಯೂ ಪಬ್ಲಿಕ್ ಸ್ಕೂಲ್ ಅಂತ. ಸೊ ಅಲ್ಲಿ ಫ್ರೆಂಡ್ಗೋಸ್ಕರ ಶಿಫ್ಟ್ ಆದೆ. ಬಟ್ ಅಲ್ಲಿದ್ದು ತುಂಬಾ ಒಳ್ಳೆ ಸ್ಕೂಲ್ ಸರ್. ತುಂಬಾ ಕರೆಕ್ಟ್ ಆಗಿ ಓದಿಸ್ತಾರೆ, ಎಲ್ಲ ಮಾಡ್ತಾರೆ. ಮೋಸ್ಟ್ಲಿ ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ರೆ ನಾನ್ ಡೌನ್ ಆಗ್ಬಿಟ್ಟೆ ಅನ್ಸುತ್ತೆ. ಫಸ್ಟ್ ಬೆಂಚ್ ಇಲ್ಲ, ನಾವು ಬ್ಯಾಕ್ ಬೆಂಚ್. ಆದ್ರೂ ಮಾರ್ಕ್ಸ್ ಚೆನ್ನಾಗಿ ಬಂದಿದೆಯಲ್ಲ? ಅದೇ ಬ್ಯಾಕ್ ಬೆಂಚ್ ಇಟ್ಕೊಂಡು ನಾನು ನಿಜವಾಗ್ಲೂ ಡೈಲಿ ಟ್ಯೂಷನ್ಗೆಲ್ಲ ಹೋಗೋ ಟೆನ್ಷನ್ಗೆ ಇಲ್ಲ. ನಾನು ಬೇರೆ ನಾನು ಹಂಗೆ ಮಾಡ್ತೀನಿ ಅಂತ ನಾನು ಒಬ್ನೇ ಓದಿ ಪಾಸ್ ಮಾಡ್ಬಿಟ್ಟೆ 10th ನ. ನಂಗೆ ಏನಾದ್ರು ಮಾಡ್ಬೇಕಾದ್ರೆ ಫಿಕ್ಸ್ ಆಗ್ಬಿಟ್ರೆ ಮಾಡೇ ಮಾಡ್ತೀನಿ. ಆತರ ಮೆಂಟಾಲಿಟಿ ನಂದು. ಅವಾಗಲೇ ಕಮಿಟ್ಮೆಂಟ್ ಬ್ಲಡ್ ಅಲ್ಲೇ ಬಂದಿದೆ. ಎಲ್ಲಿ ಬರ್ತಲ್ಲ ನಂದು ಆಕ್ಸ್ಫರ್ಡ್ ಇಂಗ್ಲಿಷ್ ಹೈಸ್ಕೂಲ್ ಅಂತ, JP ನಗರ್. ಅದಾದ್ಮೇಲೆ ಅಲ್ಲಿ 10th ಸ್ಟ್ಯಾಂಡರ್ಡ್ ವರ್ಗೂ ಅಲ್ಲೇ ಇದ್ದಿದ್ದು. ಸೊ ಅಲ್ಲಿ ಓದಿದ್ರ ಅಂದ್ರೆ ಕೇಳೋದೇ ಬೇಡ. ಅಯ್ಯೋ ಆತರ ಏನಿಲ್ಲ ಸರ್, ನಾನು ಲಾಸ್ಟ್ ಬೆಂಚ್ ಅಲ್ಲ, ಒಂಥರ ಫೋರ್ತ್ ಅಲ್ಲಿ ಇರ್ತಾರೆ, ಬಟ್ ಫಸ್ಟ್ ಬೆಂಚ್ ಮೆಂಟಾಲಿಟಿ. ಫಸ್ಟ್ ಬೆಂಚ್ ಅಲ್ಲಿ ಇರ್ತಾ ಇದೆ, ಲಾಸ್ಟ್ ಬೆಂಚ್ ಮೆಂಟಾಲಿಟಿ ಆತರ. ಹೈಟ್ ಬೇರೆ ಇದಲ್ಲ, ಹೈಟ್ ವೈಸ್ ಕೂರಿಸ್ಬಿಟ್ರೆ ಸ್ವಲ್ಪ. ಈ ಕ್ವಶನ್ ಇದೆ, ಬಟ್ ನೀವು ಇವ್ರಿಗೆ ವರ್ಕ್ ಆಗಲ್ಲ ಅನ್ಕೋತೀನಿ. ಏನಕ್ಕೆ ಹೇಳ್ಬಿಟ್ರು ಏನೋ ಅಂತದೇನಿಲ್ಲ. I'm a curious cat sometime, okay? Maybe ಇದು ನಿಮಗೆ ವರ್ಕ್ ಆಗ್ಬೋದು. ಏನೋ. ಓಕೆ, ಯಾವ ವಿಷಯಕ್ಕೆ ಅಪ್ಪ ಅಮ್ಮನ ಹತ್ರ ಬೈಸ್ಕೊಂಡಿದ್ರಿ ಚಿಕ್ಕ ವಯಸ್ಸಲ್ಲಿ? ಅಯ್ಯೋ ನಾನಂತೂ ನಮ್ಮ ಅಮ್ಮನ ಹತ್ರ ಚಾಕ್ಸ್ಕೊಂಡ್ಬಿಟ್ಟಿದೀನಿ, ಸರಿಯಾಗಿ ಒದೆ ತಿಂತಿದ್ದೀನಿ ನಾನಂತೂ. ಅಂದ್ರೆ ಸುಮ್ನೆ ಒದೆ ತಿಂದಿದ್ದೀನಿ ಒಂದ್ಸತಿ ಓದೋ ವಿಷಯದಲ್ಲಿ. ಅಂದ್ರೆ ನಾಟ್ ಟೂ ಮಚ್, ತುಂಬಾ ದೊಡ್ಡ ವಿಷಯ ಏನಲ್ಲ, ಚಿಕ್ಕ ಸಣ್ಣ ವಿಷಯಗೆ ಅವಾಗೆಲ್ಲ ನಕಲ್ಸ್ ಮೇಲೆ ಟಪ ಟಪ ಅಂತ ಹೊಡಿಯೋರಲ್ವಾ, ಆತರ ನಮ್ಮಮ್ಮ ಹೊಡ್ತಿದ್ದಾರೆ. ಅವ್ರ ಹತ್ರ ಕಮ್ಮಿ ನನ್ಗೆ, ನಮ್ಮಮ್ಮನೇ ನಂಗೆ ಹೆವಿ. ನಮ್ಮಪ್ಪ ಹಿಂಗ್ ಕೈ ಹಿಂಗೂ ಅಂದಿಲ್ಲ ನಮ್ಮಪ್ಪ ನನ್ನ, ಬಟ್ ನಮ್ಮಮ್ಮ ಸರಿಯಾಗಿ ಬಾರ್ಸ್ ಹಾಕ್ಬಿಟ್ಟಿದ್ದಾರೆ ನನ್ನ. ವೆರಿ ಮಚ್. ಚಿಕ್ಕ ವಯಸ್ಸಲ್ಲಿ ತುಂಬಾ ರಿಯಲ್ ಲೈಫ್ ಅಲ್ಲಿ ಡ್ರಾಮಾ ಮಾಡ್ತಾ ಇದ್ರಂತೆ. ಹೊಡೆಗಿಂತ ಬರೋಕ್ಕಿಂತ ಮುಂಚೆ ಅಯ್ಯೋ ಅದು ಅಂತ
ಸೊ ಚಿಕ್ಕ ವಯಸ್ಸಲ್ಲಿ ರಿಯಲ್ ಲೈಫ್ ಡ್ರಾಮಾ ರೀಲ್ ಅಲ್ಲಿ ಸಕಲ ಮಾಡ್ತಿದಾರೆ ಈಗ ಸಿನಿಮಾ. ಹೆಲ್ಪ್ ಮಾಡ್ತಾ ಇದೆ. ಈ ಕ್ವಶನ್ ನಿಮ್ಗೆ ಕೇಳಬೇಡ, ಇದು ಕೇಳಿದ್ದು ಹೇಳಿ. ಅವಾಗಲೇ ಹೇಳ್ಬಿಟ್ಟು ಅದೇನೇ ತಿಂದಿಲ್ಲ ಇದುವರೆಗೂ. ಹೌದಾ? ಪ್ಯಾಂಪರ್ಡ್ ಕಿಡ್. ಐ ನೋ, ಸ್ಟಾರ್ ಕಿಡ್. ಅಂತ ಏನಿಲ್ಲ. ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮ ಫೇವ್ರೆಟ್ ಟಿವಿ ಶೋ ಯಾವುದು? ನಂಗೆ ಶಕ್ತಿಮಾನ್ ಅದು ನಾನು ತುಂಬಾ ನೋಡ್ತಾ ಇದ್ವಿ. ಅದು ಆಮೇಲೆ ಟಾಮ್ ಅಂಡ್ ಜೆರಿ, ಜಾನಿ, ಮಿಸ್ಟರ್ ಬೀನ್, ಜಾನಿ ಬ್ರಾವೋ, ಆಮೇಲೆ ಪವರ್ ಆಫ್ ಗರ್ಲ್ಸ್, ಮತ್ತೆ ಪಾಪ ಪಾಂಡು ವಾಸ್ ಮೈ ಫೇವ್ರೆಟ್ ಆಲ್ಸೋ. ಆಮೇಲೆ ಕನ್ನಡ ಸೀರಿಯಲ್ಸ್ ಬಂದ್ರೆ ಅಮ್ಮ ತುಂಬಾ ಮುಕ್ತ ನೋಡ್ತಿದ್ರು ಅವಾಗ. ಸೊ ಅದನ್ನ ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡ್ಬಿಟ್ಟು ಬಂದ್ ಕೂತ್ಕೊಂಡ್ರೆ ಮುಕ್ತ ಅದ್ ಕೋಲ್ಡ್ ಸೀನು ಎಲ್ಲ ಸೀತಾರಾಮ್ ಸರ್ ಆಮೇಲೆ ಮಾಲವಿಕಾ ಮೇಡಮ್ದು ಅದೆಲ್ಲ ಅದೇ ಮಮ್ಮಿ ಜೊತೆ ಕೂತ್ಕೊಂಡು ಮುಕ್ತ ನೋಡ್ಕೊಂಡು. ನಮ್ಮ ಕುಟುಂಬದಲ್ಲಿ ಇವತ್ತಿಗೂ ಒಂದು ಒಳ್ಳೆ ಮೆಮೊರಿ ಇದೆ ಅಂತ. ನನ್ನ ತಾತಂದು 75th ಬರ್ತ್ಡೇ ಮಾಡಿದ್ವಿ ನಾವೆಲ್ಲ ಸೇರ್ಕೊಂಡು. ದಟ್ ಇಸ್ ವೆರಿ ವೆರಿ ಮೆಮೊರಬಲ್ ಫಾರ್ ಮಿ. ಅದಾದ್ಮೇಲೆ ನನ್ನ ತಾತ ನನ್ನನ್ನ ರಜಪತ್ ಅಲ್ಲಿ ಮಾರ್ಚ್ ಮಾಡ್ತಾ ಇದ್ದಿದ್ ನೋಡ್ಬಿಟ್ಟು ಹಿ ವಾಸ್ ಲೈಕ್, ನಮ್ಮ ಅಮ್ಮನ್ನ ಕರೆದ್ಬಿಟ್ಟು ಫುಲ್ ಖುಷಿ ಅವ್ರಿಗೆ, ನನ್ನ ಮೊಮ್ಮಗಳು ಅಲ್ಲಿ ಮಾರ್ಚ್ ಮಾಡ್ತಾ ಇದ್ದಾಳೆ, ಜಾನ್ವರಿ ಚಂದನದಲ್ಲೆಲ್ಲ ಬರ್ತಾ ಇದ್ದಾಳೆ, DD ನ್ಯಾಷನಲ್ ಅಲ್ಲೆಲ್ಲ ಬರ್ತಾ ಇದ್ದಾಳೆ ಅಂದ್ಬಿಟ್ಟು ಹಿ ಹ್ಯಾಡ್ ಡೆಪಾಸಿಟೆಡ್ ಕ್ವೈಟ್ ಅಮೌಂಟ್ ಟು ದ ಪೋಸ್ಟ್ ಆಫೀಸ್ ನನ್ಗೆ ಅಂತ. ಅದನ್ನ ನನ್ನ ಮದ್ವೆಗೆ ಸ್ವಲ್ಪ ಯೂಸ್ ಮಾಡ್ಕೊಂಡ್ವಿ. ಸೊ ದಟ್ ಇಸ್ ಕ್ವೈಟ್ ಮೆಮೊರಬಲ್. ಮೈ ತಾತ ಇಸ್ ವೆರಿ ವೆರಿ ಎಮೋಷನಲ್ ಅಬೌಟ್ ಮೈ ತಾತ. ಅಣ್ಣಂಗ್ ಸ್ಟೇಟ್ ಅವಾರ್ಡ್ ಬಂದಿದ್ದು ಇಲ್ಲಾಂದ್ರೆ ಅವಾಗ ಡ್ಯಾಡಿ ಸ್ಟೇಟ್ ಅವಾರ್ಡ್ ಬಂದಾಗೆಲ್ಲ ನಾವೆಲ್ಲ ತುಂಬಾ ಚಿಕ್ಕವರು. ಸೊ ಅವಾಗ ಅದೆಲ್ಲ ಮೋಸ್ಟ್ಲಿ ನಾಪ್ಕಾನೆ ಇಲ್ಲ ಅನ್ಸುತ್ತೆ. ಅದನ್ನು ಒಳ್ಳೆ ಕಥೆ ಇದೆ. ಮೋಸ್ಟ್ಲಿ ಅಣ್ಣ ನಾನು ಹೊಟ್ಟೆಲಿದ್ನ ಅಥವಾ ಅಣ್ಣ ಇರ್ಬೇಕು. ಅವಾಗಲೇ ಮಮ್ಮಿಗೆ ಡ್ಯಾಡಿ ತುಂಬಾ ಬಿಸಿ ಇದ್ರು ಶೂಟಿಂಗ್ಗೆ. ಸೊ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂದಾಗ ಮಮ್ಮಿನ ಅವಾಗಲೇ ಒಂದು ಪ್ರೈವೇಟ್ ಜೆಟ್ ಬುಕ್ ಮಾಡಿ ಮಮ್ಮಿ ಆಮೇಲೆ ಅವ್ರ ಅಣ್ಣನ ಕಳ್ಸಿ ಅವ್ರು ಹೋಗಿ ಸ್ಟೇಟ್ ಅವಾರ್ಡ್ ತಗೊಂಡ್ ಬಂದಿದ್ರು ಅವಲ್ಲೇ. ಸೊ ಬೇರೆ ಬೇರೆ ಯಾರು ಇಂಡಸ್ಟ್ರಿ ಫ್ರೆಂಡ್ಸ್ ಹೋಗ್ತಾ ಇದ್ರು. ಸೊ ಎಲ್ಲರೂ ಸೇರ್ಕೊಂಡು ಅದೆಲ್ಲ ಜೊತೆಗೆ ಬುಕ್ ಮಾಡಿ ಪ್ರೈವೇಟ್ ಜೆಟ್ ನ ಅವಾಗ ಕಳ್ಸಿರೋ ಡ್ಯಾಡಿ ಅವಾಗ ಮಮ್ಮಿ. ಸೊ ಆತರದ್ದು. ಸೊ ಬಟ್ ರೀಸೆಂಟ್ ಟೈಮ್ಸ್ ಅಂದ್ರೆ ದೊಡ್ಡ ಸೆಲೆಬ್ರೇಷನ್ ಅಂದ್ರೆ ಅಣ್ಣನ್ ಮದ್ವೆ. ದಟ್ ವಾಸ್ ಅ ವೆರಿ ವೆರಿ ಮೆಮೊರಬಲ್ ಒನ್. ತುಂಬಾ ಮಜಾ ಮಾಡಿದೀವಿ. ಆಮೇಲೆ 7 ದಿವಸ ಮದ್ವೆ, ಒಂದು ವಾರ ಫುಲ್ ಒಂದಾದ್ಮೇಲೆ ಒಂದು ಫಂಕ್ಷನ್. ಪಾಪ ಅವನ್ 5 ಮನೆಗೆ ಹೋಗಿದ್ದಾನೆ ಅಲ್ಲಿ ಶಾಸ್ತ್ರಕ್ಕೆ. ಮಮ್ಮಿ ಎಲ್ಲಾರು ಸಿಸ್ಟರ್ ಬ್ರದರ್ಸ್ ಮನೆಗೆ ಆತರದ್ದು. ಸೊ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಸೇರಿ ಎಲ್ಲಾ ಜೊತೆಗೆ ಸೇರಿ ಮಜಾ ಮಾಡಿದ್ರೆ ಅಣ್ಣನ್ ಮದ್ವೆ ತುಂಬಾ ಚೆನ್ನಾಗಿತ್ತು. ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನ ತಿದ್ದಿ ಗುರುವಿನ ಸ್ಥಾನದಲ್ಲಿ ಒಬ್ರು ನಿಂತಿದ್ದಾರೆ ಅಂತ? ಆಫ್ ಕೋರ್ಸ್ ಮೈ ಮದರ್. ಅಮ್ಮ ಇಸ್ ಲೈಕ್ ಮೈ ಫಸ್ಟ್ ಗುರು. ಅದ್ ಬಿಟ್ಟು ತಪ್ಪುಗಳನ್ನೆಲ್ಲ ತಿದ್ದಿ ಅಂತ ಇಲ್ಲ. ನನಗೆ ಮೆಂಟರ್ ಅಂತ ಇದ್ದಾರೆ, ದಟ್ ಇಸ್ ಅಶೋಕ್ ಸರ್. ನಂಗೆ ದಿಯಾ ಡೈರೆಕ್ಟರು. ನಾನು ಇವಾಗ ಏನೇ ಇದ್ರು ಐ ವಿಲ್ ಜಸ್ಟ್ ಆಸ್ಕ್ ಹಿಮ್, ಸರ್ ನಾನು ಈ ತರ ಮಾಡ್ತಾ ಇದ್ದೀನಿ, ಏನನ್ ಮಾಡ್ಬೇಕು ನಾನು ಅಂತ. ಅವ್ರೊಂಥರ ನಂಗೆ ಒಂಥರ ಗಾಡ್ ಫಾದರ್ ತರ. ಹಿ ಇಸ್ ರಿಯಲಿ ನೈಸ್ ಟು ಅಸ್. ನನಗೆ ಡ್ಯಾಡಿ ಇದ್ದೇ ಇರ್ತಾರೆ. ಡ್ಯಾಡಿ ಬಿಟ್ಟು ಅಣ್ಣ ಅಂಡ್ ಕೆಲವು ಸಿಚುವೇಶನ್ಸ್ ಅಲ್ಲಿ ಅವ್ರು ಇರಲ್ಲ. ಬೇರೆ ಏನಾದ್ರು ಕೆಲವು ತಪ್ಪಾದ್ರೆ ಫ್ರೆಂಡ್ಸ್ ಇರ್ತಾರೆ. ಆತರ ಫ್ರೆಂಡ್ಸ್ ಬೇಕೇ ಬೇಕು. ತಪ್ಪಾದ್ರೆ ಮನೆ ಮಾಡ್ಬೇಡ ತಪ್ಪು ಮಾಡ್ತೀನಿ ಅಂತ ಹೇಳಕ್ಕೆ. ಆತರ ಫ್ರೆಂಡ್ಸ್ ಇದಾರೆ. ಸೊ ನನ್ನ ಇಡೀ ಟೀಮ್ ಅದೇ, ನಮ್ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ. ಸೊ ಆತರ ಬೇರೆ ಬೇರೆ ಸಿಚುವೇಶನ್ಸ್ ಬೇರೆ ಬೇರೆ ಇರ್ತಾರೆ. ಬಟ್ ಅಪ್ಪ ಬಿಟ್ರೆ ಅಣ್ಣನೇ. ಈ ಫೀಲ್ಡ್ ಗೆ ಬಂದಾಗ ನಿಮ್ಗೆ ಯಾರಾದ್ರೂ ಡಿಮೋಟಿವೇಟ್ ಮಾಡಿದ್ದೀರಾ? ಸಿಕ್ಕಾಪಟ್ಟೆ ಇದೆ ಫ್ಯಾಮಿಲಿಲೋ. ಅಯ್ಯೋ ಸಿನಿಮಾನಾ ಅಂತ ಇದೆಲ್ಲ ಇದೆ. ಬಟ್ ಅದನ್ನೇನು ತಲೆ ಕೆಡ್ಸ್ಕೊಂಡಿಲ್ಲ. ಮೈ ಪೇರೆಂಟ್ಸ್ ವರ್ ಲೈಕ್ ವೆರಿ ಫರ್ಮ್. ಲೈಕ್ ಅವಳು ಅದ್ ಮಾಡ್ತಾಳೆ, ಅವಳಿಗೆ ಅದ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಅವಳು ಮಾಡ್ಲಿ, ದಟ್ಸ್ ಓಕೆ ಅನ್ಬಿಟ್ಟು ಅವ್ರು ನನ್ ಜೊತೆನೆ ಇದ್ರು. ಸೊ ಇವಾಗ್ಲೂ ಓಕೆ ಅಂತಾರಲ್ಲ, ಇವಾಗ್ಲೂ ಏನಾದ್ರು ಮಾತಾಡ್ತಾರೆ? ಆಕ್ಚುಲಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ಲೈಕ್ ನಾನೇ ಒಂದ್ ಸ್ವಲ್ಪ ಡಿಪ್ರೆಸ್ಡ್ ತರ ಒಂಥರ ಏನೋ ಒಂಥರ ಲೋ ಫೀಲ್ ತರ ಅನ್ಸ್ತಾ ಇತ್ತು. ಅವಾಗ ಕೆಲವು ಈ ರಿಲೇಟಿವ್ಸ್ ಇರ್ತಾರಲ್ಲ, ಸೊ ದೇವ್ಸುಕಮ್ಮ ಎಲ್ಲ ಆಯ್ತಾ, ಸಿನಿಮಾ ಗಿನ್ಮಾ ಎಲ್ಲ ಅಷ್ಟೇನಾ ಅಂತ ಎಲ್ಲ, ಅದಕ್ಕೆ ಬ್ರೇಕ್ ತಗೊಂಡಿದೀನಿ ಅಂತ ಹೇಳಿದೆ. ಅದಾದ್ಮೇಲೆ ಅದೇ ನನ್ ಮಗಳು ಹುಟ್ಟೋ ಟೈಮಲ್ಲಿ ಐ ಹ್ಯಾಡ್ ಟೋಲ್ಡ್ ದಾಟ್. ಅದಾದ್ಮೇಲೆ ನನ್ ಮಗಳು ಹುಟ್ಟಿದ ತಕ್ಷಣ ನಮ್ಗೆ ದಿಯಾ ಬಂತು ಅಂಡ್ ಎವ್ರಿಥಿಂಗ್ ವೆಂಟ್ ವೆಲ್. ಸೊ ಬ್ರೇಕ್ ಇಂದ ಆಚೆ ಬಂದಿದ್ದೀನಿ. ಐ ಆಮ್ ಗೋಯಿಂಗ್ ನೌ.
ಲಕ್ಷ್ಮಿ ಬಂದ ಎಸ್ ಡಿಮೋಟಿವೇಟ್ ಮಾಡಿ ನನಗೆ ಡಿಮೋಟಿವೇಟ್ ಅಂತ ಅಲ್ಲ, ಬಟ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್ ಅದು. ಬಟ್ ನನಗೆ ಇಷ್ಟೊಂದು ಡೀಲೇ ಆಗಿದೆಯಲ್ಲ ನನಗೆ ರಿಲೀಸ್ ಆಗೋದು ಅಥವಾ ಕೆಲಸ ಸಿಗೋದು ಈ ತರ. ಸೊ ಅದಕ್ಕೆ ಯಾಕೆ ನೀನು ಬೇರೆ ಏನಾದ್ರು ಯೋಚನೆ ಮಾಡ್ಬಾರ್ದು, ಬೇರೆ ಏನಾದ್ರು ಬ್ಯಾಕಪ್ ಇಟ್ಕೋ, ನೀನು ಬ್ಯಾಕಪ್ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಲ್ಲ, ಅದ್ ಮಾಡ್ಬೋದಲ್ಲ, ಇದ್ ಮಾಡ್ಬೋದಲ್ಲ, ಆತರ ಹೇಳಿ. ಅದು ಬರೀ ನನ್ ಕನ್ಸರ್ನ್ ಮೇಲೆ ಅಷ್ಟೇ. ಸೊ ನಾಟ್ ಬಿಕಾಸ್ ಐ ಎಮ್ ನಾಟ್ ಟ್ಯಾಲೆಂಟೆಡ್ ಅಂತ, ನನ್ ಕೆಲ್ಸದ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಲ್ಲ, ಬಟ್ ಬ್ಯಾಕಪ್ ಇಟ್ಕೋ. ಯಾಕೆ ಸುಮ್ನೆ ನೀ ಬರೀ ಇದನ್ನೇ ನಂಬ್ಕೊಂಡಿದ್ರೆ ಹೆಂಗೆ ಅಂತ, ಬಿಕಾಸ್ ಕೆಲಸ ಬಂದ್ ಲೇಟ್ ಆಯ್ತಲ್ಲ. ಸೊ ನನ್ನ ಕನ್ಸರ್ನ್ ಅಂತ ಹೇಳಿದ್ ಹೊರ್ತು ಅದು, ಬಟ್ ಡಿಮೋಟಿವೇಟ್ ಅಂತ ಮೋಸ್ಟ್ಲಿ ಯಾರು ಮಾಡಿಲ್ಲ.